ನನ್ನಲ್ಲಿ ಹಲವಾರು ಭಕ್ತರುಗಳು ಬಂದು ಗುರುಗಳೇ, ಶಂಕರಾಚಾರ್ಯರ ತತ್ವ ಸರಿನೇ, ಮಧ್ವಾಚಾರ್ಯರ ತತ್ವ ಸರಿನೇ, ರಾಮಾನುಜಾಚಾರ್ಯರ ತತ್ವ ಸರಿನೇ ಅಂತ ಕೇಳಿದ್ದಾರೆ. ಆದ್ರೆ ಅವರವರ ಕಾಲಘಟ್ಟಕ್ಕೆ ಆಚಾರ್ಯತ್ರಯರು ಎಲ್ಲರೂ ಸರಿನೇ. ಈಗ ಉದಾಹರಣೆಗೆ ಒಂದು ಬೆಳ್ಳಿಯ ತಂಬಿಗೆ, ಒಂದು ತಾಮ್ರದ ತಂಬಿಗೆ, ಒಂದು ಬಂಗಾರದ ತಂಬಿಗೆ, 3 ತಂಬಿಗೆಯಲ್ಲಿಯೂ 3 ಪಾತ್ರದಲ್ಲಿಯೂ ಗೋಧಿ ಪಾಯಸ ಇದೆ. ಈಗ ತಾಮ್ರದ ಪಾತ್ರೆಯಲ್ಲಿರುವ ಗೋಧಿ ಪಾಯಸ, ಆಮೇಲೆ ಬಂಗಾರದ ಪಾತ್ರೆಯಲ್ಲಿರುವ ಗೋಧಿ ಪಾಯಸ, ಇಲ್ಲ ಬೆಳ್ಳಿಯ ಪಾತ್ರೆಯಲ್ಲಿರುವ ಗೋಧಿ ಪಾಯಸ, ಎಲ್ಲದರೊಳಗಿರುವಂತದ್ದು ಗೋಧಿ ಪಾಯಸನೇ. ಆದ್ರೆ ಒಬ್ರು ತಾಮ್ರದ ಪಾತ್ರೆಯಲ್ಲಿ ಕುಡಿತಾರೆ, ಒಬ್ರು ಬಂಗಾರದ ಪಾತ್ರೆಯಲ್ಲಿ ಕುಡಿತಾರೆ, ಒಬ್ರು ಬೆಳ್ಳಿಯ ಪಾತ್ರೆಯಲ್ಲಿ ಕುಡಿತಾರೆ. ಅಂದ್ರೆ ಅವರು ಪಾತ್ರೆಗಳನ್ನು ನೋಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಆಚಾರ್ಯ ತ್ರಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಏನು ಹೇಳಿದಂತಹ ವಿಷಯಗಳು, ಏನು ಹೇಳಿದಂತಹ ತತ್ವಗಳಿದೆ, ಅದು ತುಂಬಾ ಸರಿಯಾಗಿ ಇದೆ. ಎಲ್ಲರೂ ದೇವರ ಬಗ್ಗೆ ಮಾತಾಡಿದ್ದು, ಎಲ್ಲರೂ ಮೋಕ್ಷ ಪ್ರಾಪ್ತಿಯ ಬಗ್ಗೆ ಮಾತಾಡಿದ್ದು, ಎಲ್ಲರೂ ಗುರುವಾಗಿ ಆಗಿನ ಕಾಲಘಟ್ಟಕ್ಕೆ ಏನು ಬೇಕು, ಆಗಿನ ಕಾಲಘಟ್ಟಕ್ಕೆ ಸನಾತನ ಧರ್ಮದಲ್ಲಿ ಕೊರತೆಗಳು ಏನಿತ್ತು ಅದರ ಬಗ್ಗೆ ಮಾತಾಡಿ ಎಲ್ಲರಿಗೂ ಅವರು ಅವರವರ ಭಾಷೆಗೆ ಅರ್ಥ ಆಗುವಂತಹ ತತ್ವದ ದರ್ಶನವನ್ನು ನೀಡಿದ್ದಾರೆ. ಆದ್ರಿಂದ ಇಲ್ಲಿ ಆಚಾರ್ಯ ತ್ರಯರುಗಳಲ್ಲಿ ಭೇದ ಇಲ್ಲ, ಅವರು ಹೇಳಿದ ಸಿದ್ಧಾಂತಗಳಲ್ಲಿಯೂ ತಪ್ಪಿಲ್ಲ. ಆದ್ರೆ ಸಿದ್ಧಾಂತ ಬೇರೆ ಇರ್ಬೋದು. ನಾನೀಗ ಪಾಯಸದ ನಿಮ್ಗೆ ಉದಾಹರಣೆ ಕೊಟ್ಟಾಗೆ ಸಿದ್ಧಾಂತ ಬೇರೆ ಇರ್ಬೋದು. ಅದು ಎಲ್ಲರೂ ನಮ್ಗೆ ಭಗವಂತನ ದರ್ಶನವನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ, ಉಪದೇಶವನ್ನು ಮಾಡಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ಯಾವ ಭೇದವನ್ನು ಮಾಡದೆ ನಾವು ಸನಾತನಿಗಳು ಒಂದಾಗಿ, ನಾವು ಹಿಂದೂಗಳು ಒಂದಾಗಿ ಇದ್ದು ಆಚಾರ್ಯ ತ್ರಯರನ್ನು ಪ್ರಾತಃ ಕಾಲ ಸ್ಮರಣೀಯರು, ಅವರನ್ನು ನಾವು ಸ್ಮರಣೆ ಮಾಡ್ತಾ ಆ ಭಗವಂತನ ದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ.